ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಾ ಇರೋದು ಕಡಲೆಬೇಳೆ ಹೆಸರು ಬೇಳೆ ವಡೆ. ಕಡಲೆಬೇಳೆ 2 ಅವರ್ ನೆನೆಸ್ಕೊಂಡಿದ್ದೀನಿ. ಹಳದಿ, ಕಡಿಪತ್ತ, ಉಪ್ಪು, ಕೊತ್ತಂಬರಿ, ಜೀರಿಗೆ, ಅಲ್ಲ, ಬೆಳಗಡ್ಡಿ, ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸಣ್ಣ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ ಸಣ್ಣ ಮಾಡಿಕೊಂಡು ಇವಾಗ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪನೇ ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸಿ ಮಾಡೋಣ. ತರಿಯಾಗಿ ರುಬ್ಕೋಬೇಕು, ಪೂರ ಸಣ್ಣನೂ ರುಬ್ಕೋಬಾರ್ದು. ತರಿಯಾಗಿ ರುಬ್ಕೊಳ್ಳಿ, ವಡೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಮಿಕ್ಸಿ ಮಾಡ್ತಾ ಇದ್ದೀನಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ತರಿಯಾಗಿ ರುಬ್ಕೋಬೇಕು. ಇವಾಗ ಈರುಳ್ಳಿ, ಕೊತ್ತಂಬರಿ, ಕಡಿಪತ್ತ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿಣ, ಇವು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ನಾನು ಚೆನ್ನಾಗಿ ಕಲಿಸ್ಕೊತೀನಿ. ಚೆನ್ನಾಗಿ ಕಲಿಸ್ಕೊಂಡ್ರೆ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ವಡೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ರೌಂಡ್ ಮಾಡಿಕೊಂಡು ತಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಇವಾಗ ನೋಡಿ ಚೆನ್ನಾಗಿ ಬರುತ್ತೆ. ನೋಡಿ ಗರಿಯಾಗಿ ಇವಾಗ ನೋಡಿ ಈ ಥರ ವಡೆ ತಟ್ಕೋಬೇಕು. ಕೈಲಿಂದ ಈ ಥರ ತಟ್ಕೋಬೇಕು. ನೋಡಿ ಈ ಥರ ಆಗಿದೆ. ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು ವಡೆ. ನಾನು ಆವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಇವಾಗ ಕಾಯ್ದಿದೆ. ಇದರಲ್ಲಿ ವಡೆ ಹಾಕ್ತೀನಿ. ಒಂದೊಂದಾಗಿ ವಡೆ ಹಾಕೋತೀನಿ. ಈಗ ನೋಡಿ ಫ್ರೆಂಡ್ಸ್, ಜಲ್ದಿನೇ ಈ ಥರ ಪಲ್ಟಿಸ್ಬಾರ್ದು. ಕೆಳಗೆಲ್ಲ ಬೇಯೋ ತನಕ ಬಿಟ್ಟು ನೋಡಿ, ಕೆಳಗೆಲ್ಲ ಬೇಯ್ದಿದೆ. ಇವಾಗ ನಾನು ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಸಣ್ಣ ಉರಿಯಲ್ಲೇ ಕರಗಿಸ್ಕೋಬೇಕು. ನೋಡಿ ಫ್ರೆಂಡ್, ಸಣ್ಣ ಉರಿಯಲ್ಲೇ ಈ ಥರ ಕರ್ಸ್ಕೋತಾ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಕಲರ್ ಚೇಂಜ್ ಆದರೆ ನೋಡಿ ಫ್ರೆಂಡ್ಸ್, ಈ ಥರ ಆದರೆ ಕಲರ್ ಚೇಂಜ್ ಆದರೆ ನೋಡಿ, ಈ ಥರ ಆದರೆ ತೆಕ್ಕೋಬೇಕು. ನಾನು ತೆಕ್ಕೋತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಾಗಿದೆ, ಗರಿಯಾಗಿ ಬಂದಿದೆ. ನೋಡಿ ಇವಾಗ ನಾನು ಒಂದು ಒಡೆದು ತೋರಿಸ್ತೀನಿ ನಿಮಗೆ. ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.